ಕರ್ನಾಟಕ ಸರ್ಕಾರ 135ನೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಕೊಡಲಾಗುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದ ಹೋರಾಟಗಾರ ಹೆತ್ತೂರು ಅಣ್ಣಯ್ಯರವರಿಗೆ ನೀಡಿರುವುದು ಸಂತಸ ತಂದಿದೆ. ಅಣ್ಣಯ್ಯನವರ ಸಂಪೂರ್ಣ ಹೋರಾಟದ ಲೇಖನವನ್ನು ನಾನು ದಾಖಲಿಸಿ ಆ ಎಲ್ಲ ಸಂಗತಿಗಳನ್ನು ಹಾಸನ ಜಿಲ್ಲೆಯ ಸ್ವಾಭಿಮಾನಿ ಪತ್ರಿಕೆಯಾದ ಹೆತ್ತೂರು ನಾಗರಾಜ್ ಸಂಪಾದಕತ್ವದ ಭೀಮ ವಿಜಯದಲ್ಲಿ ಪ್ರಕಟಗೊಂಡು ದಾಖಲಾಗಿದ್ದು, ಈ ಪ್ರಶಸ್ತಿ ಭೀಮ ವಿಜಯ ಪತ್ರಿಕೆಗೂ ಹಾಗೂ ನಮಗೂ ಗೌರವ ಮೂಡಿಸಿದೆ. ನಾನು 1980ನೇ ಇಸ್ವಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವವನ್ನು ಪಡ್ಕೊಂಡು ಸಂಘಟನೆಗೆ ಬರ್ತೀನಿ. ಅಲ್ಲಿಂದ ಹೋಬಳಿ, ತಾಲೂಕು, ಜಿಲ್ಲಾ ಸಂಚಾಲಕರಾಗಿ, ಸಂಯೋಜಕನಾಗಿ ಏನು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಮಿತಿ ಇದೆ, ನಮ್ಮ ಸಂಸ್ಥಾಪಕ ಸಂಯೋಜಕರಾದಂಥ ನಾಗರಾಜ್ ಅವರ ನಾಯಕತ್ವದಲ್ಲಿ ಆ ಸಂಘಟನೆಯಲ್ಲಿ ಇವತ್ತು ಕೂಡ ರಾಜ್ಯ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದಲ್ಲಿ ಸಮಾಜ ಸೇವೆಯನ್ನು ಚಳುವಳಿಗಳ ಮೂಲಕ ಈ ರೀತಿ ಮಾಡ್ತಾ ಇರ್ತಕ್ಕಂಥವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ವರ್ಷದಲ್ಲಿ ಆ ಪ್ರಶಸ್ತಿಗೆ ಆಯ್ಕೆ ಸಮಿತಿ ನನ್ನನ್ನು ಆಯ್ಕೆ ಮಾಡಿದೆ. ಅದರಲ್ಲಿ ಇರ್ತಕ್ಕಂಥ ಒಂದಿಬ್ಬರ ಹೆಸರುಗಳು ನನಗೆ ಗೊತ್ತಿರುವ ಹಾಗೆ ಮುಕುಂದರಾಜ್ ಅಂತೇಳಿ ಮತ್ತು ಹನುಮಂತಯ್ಯನವರು. ಆ ಸಮಿತಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಮಾದೇವಪ್ಪನವರ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದನ್ನು ಅಧಿಕೃತವಾಗಿ ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳ ವರ್ಗದಿಂದ ಅದನ್ನು ಸ್ವೀಕರಿಸಿದ್ದೇನೆ. ಅವತ್ತು 14ನೇ ತಾರೀಕು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ, ಅದನ್ನು ಸ್ವೀಕರಿಸ್ತೀನಿ.